ಕರೆದಿದ್ದೀನಿ. ಅಂದ್ರೆ ನನ್ಗೂ ಬೆಳಿಗ್ಗೆ ಯಾವ್ದೋ ಒಂದೆರಡು ಖಾಸಗಿ ವಾಹಿನಿಲಿ ಅದನ್ನ ನೋಡಿದಾಗ ಎಷ್ಟು ಒಂದ್ ಕಡೆ 50 ಲಕ್ಷ ಅಂತ ಹೇಳ್ತಾ ಇದ್ರು, ಇನ್ನೊಂದ್ ಕಡೆ 75 ಲಕ್ಷ ಅಂತಂದ್ರು, ಇನ್ನೊಂದ್ ಕಡೆ ಯಾವ್ದೋ ಇದ್ರಲ್ಲಿ 1 ಕೋಟಿ ಈ ತರದ್ದೆಲ್ಲ ಬಂತು. ಅಂದ್ರೆ ನಾನು ಇದನ್ನ ಕರೆದಂತ ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂತದ್ದು. ಅಂದ್ರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಆ ಕೆಲಸದ ಮಧ್ಯದಲ್ಲಿ ಈ ತರದ್ದೇನೋ ಒಂದು ಡಿಸ್ಟರ್ಬೆನ್ಸ್ಗಳು, ಏನೋ ಒಂದು ಅಂದ್ರೆ ನಾನ್ ನೋಡಿದಂತದ್ದು ಒಂದೆರಡು ಯಾವ್ದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವ್ದೋ ಒಂದು ಖಾಸಗಿ ಚಾನಲ್ ಅಲ್ಲಿ ಬಂತು. ಮತ್ತೆ ಅದಾದ್ಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ತರದ್ದೊಂದು ಬಂತು. ಯಾಕೆಂತಂದ್ರೆ ಆಕ್ಚುಲಿ ಇದಕ್ಕೆ 15 ದಿನದ ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದು ಯಾರ್ದು ಸತ್ಯರೆಡ್ಡಿ ಅನ್ನೋ ಒಬ್ಬ CG ವ್ಯಕ್ತಿ ಮೇಲೆ. ಅದರಲ್ಲಿ ಇರುವಂತದ್ದು 2 ಹೆಸರು, ಒಂದು ಸತ್ಯರೆಡ್ಡಿ, ಇನ್ನೊಂದು ಸುನಿಲ್ ರೆಡ್ಡಿ ಅಂತ ಅಂದ್ಬಿಟ್ಟು. ನನ್ನ ಹೆಸರೇ ಇಲ್ಲದೆ ಇರುವಂತ ಒಂದು FIR ಕಾಪಿನ ಹಾಕಿ ಇವತ್ತು ಬೆಳಿಗ್ಗೆ ಒಂದು 2-3 ಚಾನಲ್ ಅಲ್ಲಿ, ಮತ್ತೆ ಇನ್ನೊಂದು ಯಾವ್ದೋ ಒಂದು ಇದು ಸಿನಿಬಜ್ ಅಂತ ಯಾವ್ದೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಕೆಟ್ಟದಾಗೆಲ್ಲ ಬರ್ದಿದ್ರು. ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸ್ಬೇಕಾಗಿದ್ದನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ, ಈ ತರ ಆಗಿದೆ, ಈ ತರ ಸಿನಿಮಾದ ಟಿವಿಗಳಲ್ಲೆಲ್ಲ ಬರ್ತಾ ಇದೆ, ಈ ತರದ್ದೆಲ್ಲ ಮಾಡ್ತಾ ಇದಾರೆ ಅಂತ. ಅದಕ್ಕೆ ಬನ್ನಿ ಅರ್ಜುನ್ ಒಂದ್ಸತಿ ಕರೆಸಿ ಮಾತಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಂದಿದ್ದೀನಿ. ಹೇಳಿ ಈಗ ನಿಮ್ಮನ್ನ ಇವ್ರು ಹೇಗ್ ಸಂಬಂಧ ಏನು ಅಂತಂದ್ರೆ ಕೆಲಸದ ವಿಚಾರದಲ್ಲಿ ವಿಚಾರಿಸಿದ್ರು. ಇವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದು, ದುಡ್ಡೊಂದು ವಿಚಾರಗಳು ಏನೇನಿತ್ತು ಅದು ಪ್ರೊಡ್ಯೂಸರ್ ಮತ್ತೆ ಆ ಸತ್ಯರೆಡ್ಡಿ ಅನ್ನೋ ವ್ಯಕ್ತಿ ಮಾಡ್ಕೊಂಡಂತ ಒಂದು ಅಗ್ರಿಮೆಂಟ್. ಅದ್ರ ಮಧ್ಯದಲ್ಲಿ ನಮ್ಮನ್ನ ಕರೆದು ವಿಚಾರ ಮಾಡಿದ್ದು ಯಾವಾಗಿಂದ ಪರಿಚಯ, ಹೆಂಗ್ ಪರಿಚಯ, ಇವ್ರು ಈ ರೀತಿ ಹೇಳ್ತಾ ಇದಾರೆ, ನಿಮ್ದು ಇದಕ್ಕೆ ರಿಯಾಕ್ಷನ್ ಏನು ಅಂತಂದ್ರೆ ನಾನು ಒಂದೇ ಮಾತು ಹೇಳಿದ್ದು. ಅಂದ್ರೆ ಒಂದು 4-5 ಹೆಸರುಗಳು ಹೇಳಿದಾನೆ. ಅಂದ್ರೆ ಒಂದು ನಮ್ಮ ಕಂಪ್ನಿಲಿ ಒಂದು 2.5 CR ಅನ್ನೋದು ಇದನ್ನ ತಗೊಂಡಿದ್ದಾನೆ. ಅದಾದ್ಮೇಲೆ ಇನ್ನೊಂದು ಯಾವ್ದು ಸ್ವಾಮಿ ಅದು ರಾಕ್ಲೈನ್ ಸಾರ್ದ ರಾಕ್ಲೈನ್ ಸಾರ್ದ ಒಂದು 50 ಲಕ್ಷ. ಅದಾದ್ಮೇಲೆ ಮನು ಅಂತ ಋಷಭ ಸಿನಿಮಾದಲ್ಲೂ 1.5 ಕೋಟಿ ರೂಪಾಯಿ ಫ್ರಾಡ್ ಮಾಡಿದಾನೆ ಆ ವ್ಯಕ್ತಿ. ಅಂದ್ರೆ ನಮ್ ಸಿನಿಮಾದಲ್ಲೇ ಒಂದು 4-5 ಜನಕ್ಕೆ ನೀವೇನೋ ಇದ್ ಮಾಡ್ತಾರೆ. ನಮ್ ಸಿನಿಮಾದಲ್ಲೇನೆ ಒಂದು 4-5 ಜನಕ್ಕೆ ಕೊಟ್ಟಿದೀವಿ ಅನ್ನೋ ಒಂದು ವಿಚಾರನ ಅವ್ನು ಎಲ್ಲಾದ್ರಲ್ಲೂ ಹೇಳ್ಕೊಂಡ್ ಬಂದಿದ್ದಾನೆ. ಇದು ಸುಳ್ಳು ಅಲಿಗೇಷನ್ ಅಂತ ಅಂದ್ಬಿಟ್ಟು ಸ್ಟೇಷನ್ ಅಲ್ಲೇ ಎಲ್ಲ ಎನ್ಕ್ವೈರಿ ಎಲ್ಲ ಮಾಡಿ ಇದಕ್ಕೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಅಡ್ವೊಕೇಟ್ ಕಡೆಯಿಂದ ಬಂದು ಇವ್ರಿಗೆ ಹೇಳಾದ್ಮೇಲೆ ಅವರು ಕೂಡ ಇಲ್ಲ ಕರೆಸ್ಬಿಡಿ, ಇವತ್ತು ಒಂದು ಮೀಡಿಯಾನ ಕರೆಸಿ ಅದನ್ನ ಡಿಕ್ಲೇರ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಇದನ್ನ ವಿಚಾರಣೆಗೆ ಬನ್ನಿ, ಇದೆಲ್ಲ ವಿಚಾರಣೆ ನಡೀತಾ ಇದೆ. ಅಂದ್ರೆ ಒಂದ್ 4-5 ಜನ ನನ್ನನ್ನು ಕರೆದಿದ್ರು, ನನ್ನ ಅಸೋಸಿಯೇಟ್ ಸ್ವಾಮಿನ್ ಕರೆದಿದ್ರು, ಪ್ರವೀಣ್ ಅನ್ನೋ ವ್ಯಕ್ತಿನ ಕರೆದಿದ್ರು, ನಿರ್ಮಾಪಕರನ್ನ ಕರೆದಿದ್ರು. ಅದಾದ್ಮೇಲೆ ಡಿಜಿಟಲ್ ಟೆರೈನ್ ಅನ್ನೋ ಕಂಪ್ನಿಲಿ ಮಾತಾಡ್ತಾ ಇದ್ದ ಇದು ಕೆಲಸ ಮಾಡ್ತಾ ಇದ್ದಂತ ಯಾರೋ ಅವ್ರ ಹೆಸರೇನು ಮಾರುತಿ ಮತ್ತೆ ಲೋಕೇಶ್ ಅನ್ನೋರ್ನ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಯಾರ್ಯಾರಿಗೆ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾನೋ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಮತ್ತೆ ಕೊಟ್ಟಿರೋರು ಅದನ್ನ ಒಪ್ಕೊಂಡು ನಮ್ಗೆ ಇಷ್ಟು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅದನ್ನ ವಾಪಸ್ ಇದ್ರ ಏನೋ ಚೆಕ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಕಮಿಷನ್ ಆರೋಪ ಅದೇ ನನಗೂ ಗೊತ್ತಿಲ್ಲ. ತಂಡದ ಭಾಗ ನೀವು ಹೌದಾ? ನಿರ್ಮಾಪಕರು, ನಿರ್ದೇಶಕರು ಮತ್ತೆ ನಟರು ಒಬ್ಬ ಒಂದು ಕೋಆರ್ಡಿನೇಷನ್ ಇಲ್ಲದೆ ಈ ಸಿನಿಮಾ ಸಾಧ್ಯ ಇಲ್ಲ. ಎಲ್ಲವೂ ಆಗಿದೆ. ಈಗ ಯಾಕೆ ಈ ತರದ್ದು ಅಂದ್ರೆ ಇನ್ನೊಂದು ಏನಾಗುತ್ತೆ, ಇವಾಗ ಕೊಟ್ಟಿದೀವಿ ಅಂತಂದ ತಕ್ಷಣ ಏನಾದ್ರೂ ಒಂದು ಪ್ರೂಫ್ ಅನ್ನೋದೊಂದು ಇರ್ಬೇಕಲ್ವಾ? ಹೇಗೆ? ಯಾಕೆಂತಂದ್ರೆ ಅದ್ 10 ರೂಪಾಯಿ ಅಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ. ಒಬ್ರು 50 ಲಕ್ಷ ಅಂತಾರೆ, ಒಬ್ರು 75 ಲಕ್ಷ ಅಂತಾರೆ, ಇನ್ನೊಬ್ರು 1 ಕೋಟಿ ಅಂತಾರೆ. 1 ಕೋಟಿನ ಯಾವ್ದಾದ್ರು ಒಂದು ಫೋನ್ ಕಾಲೋ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೆಸೇಜೋ ಇಲ್ಲ ಅಂತಂದ್ರೆ ಯಾವ್ದು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ರು ಅವ್ನು ಎಲ್ಲಿ ಡ್ರಾ ಮಾಡಿದಾನೆ, ಎಲ್ಲಿ ಕೊಟ್ಟಿದ್ದಾನೆ, ಯಾವ ಜಾಗದಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕಾದ್ರೂ ಒಂದಾದ್ರೂ ಒಂದು ಮಾಹಿತಿನಾದ್ರೂ ಇರ್ಬೇಕಲ್ವಾ?